ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಕಾರ್ಯಮಣ್ವಪಿ ಕಾಲೇ ತು ಕೃತಮೇತ್ಯುಪಕಾರತಾಂ ಮಹದಪ್ಯುಪಕಾರೋಪಿ ರಿಕ್ತತಾ ಮೇತ್ಯಕಾಲತಃ. ಚಿಕ್ಕದಾದ ಉಪಕಾರ ಅಥವಾ ಬೇರೆಯವರಿಗೆಂದು ಮಾಡಿದ ಕೆಲಸ ಸರಿಯಾದ ಸಮಯದಲ್ಲಿ ಮಾಡಿದ್ದೇ ಆದರೆ ತುಂಬ ಉಪಯುಕ್ತವಾಗುವುದು. ಅದೇ ತುಂಬ ದೊಡ್ಡದಾದ ಕೆಲಸ ಅಥವಾ ಉಪಕಾರವನ್ನು ಸರಿಯಾದ ಸಮಯದಲ್ಲಿ ಮಾಡದೇ ಇದ್ದರೆ ಅದು ದೊಡ್ಡದಾದರೂ ಸಹ ನಿಷ್ಫಲವಾಗುತ್ತದೆ. ಅಂದರೆ ಬೇರೆಯವರಿಗೋಸ್ಕರ ಮಾಡುವ ಉಪಕಾರ ಸಮಯೋಚಿತವಾಗಿ ಮಾಡಿದರೆ ಮಾತ್ರ ಅದರಿಂದ ಸಹಾಯವಾಗುತ್ತೆ ಅನ್ನೋದು ಈ ಸುಭಾಷಿತದ ತಾತ್ಪರ್ಯ. ಅದೇ ರೀತಿ ಕಾರ್ಲೋಸ್ನ ತಂದೆ ಸಂದರ್ಭ ಹಾಗೂ ಸಮಯಕ್ಕೆ ತಕ್ಕ ಹಾಗೆ ಮಾಡಿದ ಒಂದು ಕೆಲಸದಿಂದ ಏನಾಯಿತು ಅನ್ನೋದನ್ನ ಈ ಸಲದ ಕಥೆಯಲ್ಲಿ ಕೇಳೋಣ ಬನ್ನಿ. ಕಿಯಾ ಮತ್ತು ಕಾರ್ಲೋಸ್ ಅಕ್ಕ ತಮ್ಮ. ಅವರಿಬ್ಬರಿಗೂ ಅಂತರಿಕ್ಷ, ಗಗನಯಾನ ಅಂದರೆ ಏನೋ ಕುತೂಹಲ, ಎಲ್ಲಿಲ್ಲದ ಇಷ್ಟ. ಇಬ್ಬರು ಗಗನಯಾತ್ರಿಗಳಾಗಿ ಸ್ಪೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಅವರ ಕನಸಾಗಿತ್ತು. ಶಾಲೆ ಮುಗಿದ ಮೇಲೆ ಗ್ರಂಥಾಲಯಕ್ಕೆ ಹೋಗಿ ಅಂತರಿಕ್ಷದ ಬಗ್ಗೆ, ಗ್ರಹಗಳ ಬಗ್ಗೆ, ನಕ್ಷತ್ರ ಪುಂಜದ ಬಗ್ಗೆ ಪುಸ್ತಕಗಳನ್ನ ಓದ್ತಾ ಇದ್ರು. ಒಂದಿನ ಶಾಲೆ ಮುಗಿಸಿ ಮನೆಗೆ ಬರ್ತಾ ಇದ್ದಾಗ ಅಲ್ಲೊಂದು ಆಟದ ಸಾಮಾನು ಸಿಗೋ ಅಂಗಡಿಲಿ ಒಂದು ದೊಡ್ಡ ಆಕಾಶ ನೌಕೆ ಅಂದರೆ ಸ್ಪೇಸ್ ಶಿಪ್ ಮಾರಾಟಕ್ಕಿಟ್ಟಿರೋದನ್ನ ನೋಡಿದ್ರು. ತಕ್ಷಣ ಅಂಗಡಿಯೊಳಗೆ ಹೋಗಿ, ಅಂಕಲ್ ಅಂಕಲ್, ಸ್ಪೇಸ್ ಶಿಪ್ ಸೂಪರ್ ಆಗಿದೆ, ಎಷ್ಟು ಇದಕ್ಕೆ ಅಂತ ಕೇಳಿದ್ರು. ಅಂಗಡಿಯವನು ಅದ್ರ ಬೆಲೆ ಹೇಳ್ತಾ ಇದ್ದಾಗೆ ಅವರಿಬ್ರು ಬ್ಯಾಗ್ ಹುಡುಕಿ, ಯೂನಿಫಾರ್ಮ್ ಕಿಸೆ ಎಲ್ಲ ಹುಡುಕಿ, ಅವ್ರ ಹತ್ರ ಚಿಲ್ಲರೆ ಎಲ್ಲ ಒಟ್ಟುಗೂಡಿಸಿ ಅಂಕಲ್ಗೆ ಕೊಟ್ರು. ಆದರೆ ಆ ದುಡ್ಡು ಸಾಕಾಗಲೇ ಇಲ್ಲ. ಬೇಜಾರು ಮಾಡಿಕೊಂಡು ಸಪ್ಪೆ ಮುಖ ಮಾಡಿ ಅಂಗಡಿಯಿಂದ ಹೊರಗೆ ಬಂದರು. ಆದರೆ ಕಾರ್ಲೋಸ್ಗೆ ತಕ್ಷಣ ನೆನಪಾಯ್ತು, ಅವನು ಹುಟ್ಟಿದ ಹಬ್ಬ ಹತ್ರ ಬರ್ತಾ ಇದೆ ಅಂತ. ಕಿಯಾ ಕಡೆ ತಿರುಗಿ, ಅಕ್ಕ, ಒಂದು ಐಡಿಯಾ ಬಂತು ನನಗೆ. ನನ್ನ ಬರ್ಡೇ ಬಂತಲ್ವಾ, ಅಪ್ಪ ಅಮ್ಮಂಗೆ ಹೇಳಿ ಇದನ್ನೇ ನನಗೆ ಗಿಫ್ಟಾಗಿ ಕೊಡ್ಸಕ್ಕೆ ಹೇಳ್ತೀನಿ ಅಂತ ಹೇಳ್ದ. ಕಿಯಾಗೆ ಸಹ ಐಡಿಯಾ ಇಷ್ಟ ಆಯಿತು. ಇಬ್ಬರು ಮನೆಗೆ ಓಡ್ಕೊಂಡು ಹೋದ್ರು, ಅಪ್ಪ ಅಮ್ಮಂಗೆ ಇದನ್ನು ಹೇಳೋಣ ಅಂತ. ಮನೆಗೆ ಹೋದ ತಕ್ಷಣ ಅಪ್ಪ ಅಮ್ಮಂಗೆ ವಿಷಯ ಎಲ್ಲ ಹೇಳಿದ್ರು. ಅವರಪ್ಪ ಮರುದಿನ ಅಂಗಡಿಗೆ ಹೋಗಿ ಸ್ಪೇಸ್ ಶಿಪ್ ಬಗ್ಗೆ ವಿಚಾರಿಸಿದ್ರು. ಆದರೆ ಅದು ತುಂಬ ದುಬಾರಿಯಾಗಿತ್ತು ಅಂತ ಅದನ್ನು ಅಲ್ಲೇ ಬಿಟ್ಟು ಬಂದರು. ಮಗನಿಗೆ ಬೇಜಾರಾಗುತ್ತಲ್ಲ ಇವಾಗ ಅಂತ ಅವರು ಬೇಜಾರು ಮಾಡಿಕೊಂಡ್ರು. ಕಾರ್ಲೋಸ್ ಬರ್ಡೇಗೆ ಇನ್ನೂ ಟೈಮ್ ಇದೆ, ಅಷ್ಟರಲ್ಲಿ ಏನಾದರೂ ಉಪಾಯ ಮಾಡೋಣ ಅಂತ ಅಂದ್ಕೊಂಡ್ರು. ಹೀಗೆ ನೋಡ್ತಾ ನೋಡ್ತಾ ಕಾರ್ಲೋಸ್ ಹುಟ್ಟಿದ ದಿನ ಬಂದೇ ಬಿಡ್ತು. ಅವನು ಎದ್ದು ಕೂಡಲೇ ರೂಮಿಂದ ಹಾಲಿಗೆ ಓಡ್ ಬಂದ, ಅಪ್ಪ ಗಿಫ್ಟ್ ತಂದಿರ್ಬೋದು ಅಂತ. ಹಾಲ್ಗೆ ಬಂದು ನೋಡಿದ್ರೆ ಅಂಗಡಿಲಿರೋ ಸ್ಪೇಸ್ ಶಿಪ್ ಇಲ್ಲ, ಆದರೆ ಅದ್ರ ಬದಲು ಅವ್ರ ಕೈಯಾರೆ ರಟ್ಟಿನ ಬಾಕ್ಸಿಂದ ಮಾಡಿರೋ ಸ್ಪೇಸ್ ಶಿಪ್ ಇದೆ. ಅದಕ್ಕೆ 2 ರೆಕ್ಕೆ ಥರ ಇತ್ತು. ಕಾರ್ಲೋಸ್ ಕಿಯಾ ಇಬ್ರು ಕೂತು ಅದನ್ನು ಓಡಿಸೋಷ್ಟು ದೊಡ್ಡ ಜಾಗನೂ ಇತ್ತು. ಆದರೆ ಕಾರ್ಲೋಸ್ಗೆ ಅಂಗಡಿಲಿ ನೋಡಿದ ಸ್ಪೇಸ್ ಶಿಪ್ ಬೇಕಿತ್ತಲ್ವಾ, ಇದು ಅದಲ್ಲ ಅಂತ ಬೇಜಾರು ಮಾಡಿಕೊಂಡು ಈ ಸ್ಪೇಸ್ ಶಿಪ್ ಕಡೆ ಸರಿಯಾಗಿ ನೋಡ್ದೇನೆ ಅಳ್ತಾ ಅಳ್ತಾ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಟ್ಟ. ಕಿಯಾ ಬಂದು ಹಾಲ್ನಲ್ಲಿದ್ದ ಸ್ಪೇಸ್ ಶಿಪ್ನ ನೋಡಿದ್ಲು. ಕಾರ್ಲೋಸ್ ಯಾಕೆ ಅಳ್ತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಾಯ್ತು. ಬರ್ಡೇ ದಿನ ಅಳ್ತಾ ಕೂತಿದ್ದಾನಲ್ಲ ಇವನು, ಹೇಗಾದರೂ ಮಾಡಿ ಇವನಿಗೆ ಉತ್ಸಾಹ ತುಂಬಬೇಕು ಅಂತ ಅಂದ್ಕೊಂಡು ಅವಳ ಅಪ್ಪ ಅಮ್ಮನ ಜೊತೆ ಸೇರಿ ಒಂದು ಪ್ಲ್ಯಾನ್ ಮಾಡಿದ್ಲು. ಸ್ವಲ್ಪ ಹೊತ್ತಾದ ನಂತರ ಕಿಯಾ ಕಾರ್ಲೋಸ್ನ ರೂಮಿನ ಬಾಗಿಲು ತಟ್ಟಿದ್ಲು. ರೂಮ್ನ ಹೊರಗೆ ಅವರಪ್ಪ ಮಾಡಿದ ಸ್ಪೇಸ್ ಶಿಪ್ ಇಟ್ಟು, ಕಾರ್ಲೋಸ್, ಮಿಷನ್ಗೆ ತಯಾರಿದ್ಯಾ? ನಿನ್ನ ಹತ್ರ ಇರೋ ಸ್ಪೇಸ್ ಸೂಟ್ ಹಾಕೊಂಡು ಬೇಗ ಬಾ ಅಂತ ಕರೆದ್ಲು. ಅವರಪ್ಪ, ಆರ್ ಯು ರೆಡಿ? ದಿಸ್ ಇಸ್ ಮಿಷನ್ ಕಂಟ್ರೋಲ್. ಆರ್ ವಿ ರೆಡಿ ಫಾರ್ ಟೇಕ್ ಆಫ್ ಅಂತ ಕೇಳಿದ್ರು. ಇದೆಲ್ಲ ಕೇಳಿ
ಕಾರ್ಲೋಸ್ಗೆ ಇದು ಏನಾಗ್ತಿದ್ಯಪ್ಪ ಅಂತ ಸ್ವಲ್ಪ ಕುತೂಹಲ ಶುರುವಾಯ್ತು. ಮಿಷನ್ ಕಂಟ್ರೋಲ್, ರೆಡಿ ಫಾರ್ ಟೇಕ್ ಆಫ್ ಅಂತ ಹೇಳ್ತಾ ರೂಮಿಂದ ಹೊರಗೆ ಬಂದ. ಅವರಪ್ಪ ನಿಧಾನಕ್ಕೆ ಗಗನನೌಕೆ ಶಬ್ದನ ಮಿಮಿಕ್ ಮಾಡೋಕೆ ಶುರು ಮಾಡಿ ಸ್ಪೇಸ್ ಶಿಪ್ನ ತಳ್ತಾ ತಳ್ತಾ ಟೇಕ್ ಆಫ್ ಆಗೋ ಫೀಲ್ ಕೊಟ್ರು. ಈಗ ಕಾರ್ಲೋಸ್ಗೆ ಸ್ವಲ್ಪ ಜೋಶ್ ಬಂತು. ರೂಮಿಂದ ಹಾಲ್ ಕಡೆ ಬಂದು ನೋಡಿದ್ರೆ ಕಾಗದದಿಂದ ಮಾಡಿರೋ ನಕ್ಷತ್ರಗಳು ಹಾಲ್ನಲ್ಲಿ ನೇತಾಡ್ತಾ ಇದೆ. ಜೊತೆಗೆ ಚಂದ್ರ, ಬೇರೆ ಬೇರೆ ಗ್ರಹಗಳು ಕೂಡ ಇದೆ. ಕಾರ್ಲೋಸ್ಗೆ ನಿಜವಾಗ್ಲೂ ನಾನು ಅಂತರಿಕ್ಷದಲ್ಲೇ ಇದ್ದೀನಿ ಅನ್ನೋ ಥರ ಅನಿಸ್ತು. ಫುಲ್ ಎಕ್ಸೈಟ್ಮೆಂಟ್ ಅವನಿಗೆ ಈಗ. ಕಿಯಾ ಅಲ್ಲೇ ದೂರದಿಂದ ಕ್ಷುದ್ರ ಗ್ರಹಗಳು ಬರ್ತಾ ಇವೆ, ಆಸ್ಟ್ರಾಯ್ಡ್ಸ್ ಅಪ್ರೋಚಿಂಗ್ ಅಂತ ಕೂಗಿದ್ಲು. ಕಾರ್ಲೋಸ್ ಅದಕ್ಕೆ ಐ ಆಮ್ ಆನ್ ಇಟ್ ಅಕ್ಕ ಅಂತ ಹೇಳ್ತಾ ಹೀಗೆ ಬಲ್ಭಾಗಕ್ಕೆ ತಿರುಗಿಸೋ ಥರ ಆ್ಯಕ್ಟ್ ಮಾಡ್ದ. ಅವರಪ್ಪ ಸ್ಪೇಸ್ ಶಿಪ್ನ ಬಲ್ಭಾಗಕ್ಕೆ ಸ್ವಲ್ಪ ತಿರುಗಿಸಿದ್ರು. ಬಲ ಎಡ, ಎಡ ಬಲ, ಹೀಗೆ ಸ್ಪೇಸ್ ಶಿಪ್ನ ತಿರುಗಿಸ್ತಾ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ತಾ ಪೂರ್ತಿ ಅಂತರಿಕ್ಷನ ವಿಹಾರ ಮಾಡಿದ್ರು. ಒಂದ್ಸಲ ಕಾರ್ಲೋಸ್, ಒಂದ್ಸಲ ಕಿಯಾ. ಹೀಗೆ ಅವರು ಸ್ಪೇಸ್ ಶಿಪ್ನ ಓಡಿಸೋ ಜವಾಬ್ದಾರಿನ ಹಂಚ್ಕೊಂಡ್ರು. ಇಡೀ ದಿನ ಹೊಸ ಸ್ಪೇಸ್ ಶಿಪ್ ಜೊತೆ ಹೀಗೇ ಅವ್ರ ಆಟ ನಡೀತು. ರಾತ್ರಿಯೊಳಗೆ ಕಾರ್ಲೋಸ್ಗೆ ಮೊದಲಾಗಿದ್ದ ಬೇಜಾರೆಲ್ಲ ಮರ್ತೋಗಿ ತುಂಬ ಖುಷಿಯಾಗಿತ್ತು. ಮಲ್ಗೋ ಮುಂಚೆ ಅಪ್ಪನ ಹತ್ರ ಹೋಗಿ ಹಗ್ ಮಾಡಿ ಥ್ಯಾಂಕ್ಸ್ ಅಪ್ಪ, ನೀವು ಮಾಡಿ ಸ್ಪೇಸ್ ಶಿಪ್ ತುಂಬ ಇಷ್ಟ ಆಯಿತು, ಮಜಾ ಬಂತು ಅಂತ ಹೇಳ್ದ. ಅವರಪ್ಪ ನಿನ್ಗಿಷ್ಟ ಆಯ್ತಲ್ವಾ, ಅದೇ ಖುಷಿ, ಹ್ಯಾಪಿ ಬರ್ಡೇ ಅಗೇನ್ ಅಂತ ಹೇಳಿ ಹೋದ್ರು. ಕಿಯಾ ಮತ್ತೆ ಕಾರ್ಲೋಸ್ ದುಬಾರಿ ಆಟದ ಸಾಮಾನು ಇಲ್ದೇನೆ ಎಷ್ಟು ಮಜಾ ಮಾಡಿದ್ವಿ. ಆ ಸ್ಪೇಸ್ ಶಿಪ್ ಇಲ್ಲ ಅಂದರೆ ಏನಾಯ್ತು, ಇವಾಗ ಇದಕ್ಕೂ ಚೆನ್ನಾಗಿರೋ ಈ ಹ್ಯಾಂಡ್ ಮೇಡ್ ಸ್ಪೇಸ್ ಶಿಪ್ ನಮ್ಮದೇ. ಇನ್ನು ನಾವು ಸ್ಪೇಸ್ ಎಕ್ಸ್ಪ್ಲೋರರ್ಸ್ ಆದ ದಿನ ಇವತ್ತು, ಈ ದಿನನ ಮರೆಯೋಕೆ ಆಗಲ್ಲ ಅಂತ ಮಾತಾಡಿಕೊಂಡು ಖುಷಿಯಿಂದ ನಿದ್ದೆ ಮಾಡಿದ್ರು. ಕಿಯಾ ಮತ್ತೆ ಕಾರ್ಲೋಸ್ನ ಸ್ಪೇಸ್ ಶಿಪ್ ಕಥೆ ಕೇಳಿದ್ರಿ. ಈಗ ಆ ಥರ ಸ್ಪೇಸ್ ಶಿಪ್ಗಳನ್ನ ಅಂತರಿಕ್ಷಕ್ಕೆ ತಗೊಂಡೋಗೋಕೆ ಸಹಾಯ ಮಾಡೋ ರಾಕೆಟ್ಗಳ ಬಗ್ಗೆ ಕೇಳೋಣ ಬನ್ನಿ. ಹೇ, ಈ ಸಲ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೆದ್ರಾ? ಸುರ್ಸುರ್ ಬತ್ತಿ, ಭೂಚಕ್ರ ಎಲ್ಲ ಹಚ್ಚಿದೆ. ಆದರೆ ರಾಕೆಟ್ ಹಚ್ಚೋದು ಅಂದರೆ ಖುಷಿ ನನಗೆ. ಅದು ಝುಯ್ ಅಂತ ಮೇಲೆ ಹೋಗತ್ತಲ್ಲ, ಅದನ್ನು ನೋಡೋಕೆ ಏನೋ ಮಜಾ ಬರುತ್ತೆ. ಅಕ್ಕ, ಪಟಾಕಿ ವಿಷಯ ಬಿಡು, ನಿಜವಾದ ರಾಕೆಟ್ ಹೇಗೆ ಹಾರತ್ತೆ ಅಂತ ಹೇಳ್ತೀಯಾ? ಐಸಾಕ್ ನ್ಯೂಟನ್ ರವರ ಚಲನೆಯ 3ನೇ ನಿಯಮ, ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅಂದರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತೆ. ಇದನ್ನು ಕೇಳಿರ್ತೀಯ ಅಲ್ವಾ? ಇದೇ ತತ್ವದ ಮೇಲೆ ರಾಕೆಟ್ನ ಚಲನೆ ಆಗತ್ತೆ. ಕಾರಿಗೆ ಹೇಗೆ ಪೆಟ್ರೋಲ್, ಡೀಸೆಲ್ ಬೇಕೋ ಹಾಗೆ ರಾಕೆಟಲ್ಲಿ ಅದರ ಚಲನೆಗೆ ಬೇಕಾಗಿರೋ ಥರ ಇಂಧನ ಇರುತ್ತೆ. ಅದು ಲಿಕ್ವಿಡ್ ಪ್ರೊಪಲೆಂಟ್ ಅಥವಾ ಸಾಲಿಡ್ ಪ್ರೊಪಲೆಂಟ್ ಇರ್ಬೋದು. ರಾಕೆಟ್ನ ಈ ಇಂಧನ ಉರಿದು ಆ ಇಂಧನ ಹಾಟ್ ಗ್ಯಾಸ್ ಅಂದರೆ ಬಿಸಿ ಅನಿಲದ ರೂಪದಲ್ಲಿ ರಾಕೆಟ್ನ ಹಿಂಭಾಗದಿಂದ ಹೊರಬರುತ್ತೆ. ರಾಕೆಟ್ ಇಂಧನವನ್ನು ಹೊರತಳ್ಳುತ್ತೆ, ಈ ಬಿಸಿ ಅನಿಲ ರಾಕೆಟ್ನ ಮುಂದೆ ತಳ್ಳುತ್ತೆ. ಹೀಗೆ ರಾಕೆಟ್ ಮುಂದಕ್ಕೆ ಹೋಗೋದು. ರಾಕೆಟ್ ಮೇಲೆ ಹೋಗಿ ಏನ್ ಮಾಡತ್ತೆ? ಅದರ ಕೆಲಸ ಏನು? ರಾಕೆಟ್ಗಳಿಂದ ಹಲವಾರು ಉಪಯೋಗಗಳಿದೆ ನಮಗೆ. ವಾರ್ತೆಲಿ, ಗೂಗಲ್ ವೆದರಲ್ಲಿ ಇವತ್ತಿನ ತಾಪಮಾನ, ಮಳೆ ಬರೋ ಸಾಧ್ಯತೆ ಇದೆಯಾ ಇಲ್ವಾ, ಇದೆಲ್ಲ ಹವಾಮಾನ ವರದಿಗಳು ಸಿಗೋದಕ್ಕೆ ರಾಕೆಟ್ಗಳು ಸಹಾಯ ಮಾಡ್ತವೆ. ಅಂದರೆ ರಾಕೆಟ್ಗಳು ತಗೊಂಡು ಹೋಗೋ ಸ್ಯಾಟಲೈಟ್ಗಳು ಅಂದರೆ ಉಪಗ್ರಹಗಳು ಇದಕ್ಕೆ ಕಾರಣ. ಮುಖ್ಯವಾಗಿ ಬಾಹ್ಯಾಕಾಶ ನೌಕೆ ಅಂದರೆ ಸ್ಪೇಸ್ ಕ್ರಾಫ್ಟ್ಸ್ ಉಪಗ್ರಹಗಳನ್ನು ನಿರ್ದಿಷ್ಟ ಕಕ್ಷೆಗೆ ಕೊಂಡೊಯ್ಯೋದ್ರಲ್ಲಿ ಇವುಗಳ ಪಾತ್ರ ದೊಡ್ಡದು. ರಾಕೆಟ್ಗಳು ತಗೊಂಡು ಹೋಗೋ ಸ್ಯಾಟಲೈಟ್ಸಿಂದನೇ ನಾವು ಫೋನಲ್ಲಿ ಮಾತಾಡೋದಕ್ಕೆ, ವಿಡಿಯೋ ಕಾಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಈ ಉಪಗ್ರಹಗಳ ಸಹಾಯದಿಂದನೇ ಪರಿಸರದಲ್ಲಿ ಭೂಮಿ ಮೇಲ್ಮೇಲಾಗೋ ಬದಲಾವಣೆಗಳನ್ನು ವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಇರೋದು. ಹೀಗೆ ಇನ್ನೂ ತುಂಬ ಉಪಯೋಗಗಳಿದೆ. ಚಂದ್ರಯಾನ, ಮಾರ್ಸ್ ಮಿಷನ್ ಇದೆಲ್ಲ ಇವಾಗ ನೆನಪಾಗ್ತಾ ಇದೆ ನನಗೆ. ಇದೆಲ್ಲ ಈ ರಾಕೆಟ್ಗಳ ಸಹಾಯದಿಂದನೇ ಆಗಿರ್ಬೇಕಲ್ವಾ? ಹೌದು, ಖಂಡಿತವಾಗಿ. ಇಸ್ರೋ
ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇದು ನಮ್ಮ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ. ನಿನಗೆ ಗೊತ್ತಾ, ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಬೆಂಗಳೂರಲ್ಲೇ. ಮುಂಚೆ ಇಸ್ರೋ ಅಲ್ಲಿ ತಯಾರಾದ ಉಪಗ್ರಹಗಳನ್ನು ಬೇರೆ ದೇಶದವ್ರ ಸಹಾಯದಿಂದ ಉಡಾವಣೆ ಮಾಡಲಾಗ್ತಾ ಇತ್ತು. ಆದರೆ ಈಗ ನಮ್ಮದೇ ಆದ ರಾಕೆಟ್ಸ್ ಅಂದರೆ ಲಾಂಚ್ ವೆಹಿಕಲ್ಸ್ ಇದೆ. SLV, PSLV, GSLV, ASLV ಇದೆಲ್ಲ ನಮ್ಮದೇ ರಾಕೆಟ್ಗಳು. ಈ ರಾಕೆಟ್ಗಳೆಲ್ಲ ಎಲ್ಲಿಂದ ಹಾರಿಸ್ತಾರೆ? ಭಾರತದಲ್ಲಿ 2 ಲಾಂಚ್ ಸ್ಟೇಷನ್ ಇದೆ. ಒಂದು ತುಂಬಾ ಈಕ್ವೆಟೋರಿಯಲ್ ರಾಕೆಟ್ ಲಾಂಚ್ ಸ್ಟೇಷನ್, ಇದು ಕೇರಳದ ತಿರುವನಂತಪುರಂ ಅಲ್ಲಿ ಇದೆ. ಇನ್ನೊಂದು ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಓ ನೈಸ್. ಅಕ್ಕ, ಈ ರಾಕೆಟ್ನ ಕೆಲಸ ಸ್ಪೇಸ್ ಕ್ರಾಫ್ಟ್ಸ್ನ ಸ್ಯಾಟಲೈಟ್ಸ್ನ ತಗೊಂಡು ಹೋಗೋದಲ್ವಾ? ಅದಾದಮೇಲೆ ರಾಕೆಟ್ಗೆ ಏನಾಗತ್ತೆ? ತುಂಬ ಒಳ್ಳೆ ಪ್ರಶ್ನೆ ಇದು, ಹೇಳ್ತೀನಿ ಕೇಳು. ಈಗಿರೋ ದೊಡ್ಡ ರಾಕೆಟ್ಗಳಲ್ಲಿ ಮಿನಿಮಮ್ ಅಂದರೆ 2 ಹಂತಗಳು ಅಂದರೆ ಸೆಕ್ಷನ್ಗಳು ಇರುತ್ತೆ. ಪ್ರತಿಯೊಂದು ಹಂತನೂ ತನ್ನದೇ ಆದ ಎಂಜಿನ್ಗಳನ್ನು ಹೊಂದಿರುತ್ತೆ. ಈ ಎಂಜಿನ್ಗಳು ಸಂಖ್ಯೆಯಲ್ಲಿ ಬದಲಾಗಬಹುದು. ರಾಕೆಟ್ನ ಮೊದಲನೇ ಹಂತ ಅಂದರೆ ಫಸ್ಟ್ ಸೆಕ್ಷನ್ ಕೆಲಸ ಮಾಡಿದ ಮೇಲೆ ರಾಕೆಟ್ಟು ಆ ಭಾಗನ ಡ್ರಾಪ್ ಮಾಡಿಬಿಡತ್ತೆ. ನಂತರ 2ನೇ ಭಾಗ ಉರಿಯೋದಕ್ಕೆ ಶುರು ಮಾಡುತ್ತೆ. ಮುಂಚೆ ಎಲ್ಲ ರಾಕೆಟ್ನ ತಿರಸ್ಕರಿಸಿದ ಭಾಗಗಳು ಭೂಮಿಗೆ ಬಂದು ಬೀಳ್ತಾ ಇತ್ತು ಅಥವಾ ಅಲ್ಲೇ ವಾತಾವರಣದಲ್ಲಿ ಸುಟ್ಟು ಬೂದಿ ಆಗ್ತಾ ಇತ್ತು. ಆದರೆ ಸುಮಾರು 1980ರಿಂದ ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ನ ವಿಜ್ಞಾನಿಗಳು ಮರುಬಳಕೆ ಮಾಡ್ಬೋದಾದಂತಹ ರಾಕೆಟ್ ಭಾಗಗಳನ್ನು ವಿನ್ಯಾಸ ಮಾಡಿದರು. ಈಗಲೂ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳು ಭೂಮಿಗೆ ವಾಪಸ್ ಬಂದು ತಮ್ಮನ್ನು ತಾವು ಲ್ಯಾಂಡ್ ಮಾಡ್ಕೊಳ್ಳೋ ರಾಕೆಟ್ಗಳ ತಯಾರಿಕೆಗೆ ಶ್ರಮ ಹಾಕ್ತಾ ಇದ್ದಾರೆ. ಎಷ್ಟು ಮರುಬಳಕೆ ಮಾಡ್ತೀವೋ ಅಷ್ಟೇ ಒಳ್ಳೆಯದು ನಮಗೆ. ಮರುಬಳಕೆ ಮಾಡಿದಷ್ಟು ರಾಕೆಟ್ ಉಡಾವಣೆ ಅಷ್ಟೇ ಚೀಪಾಗಿ ಅಂದರೆ ಲೋ ಕಾಸ್ಟಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಕೇಳಿದ್ಮೇಲೆ ರಾಕೆಟ್ಸ್ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ. ಈಗ ನಿನ್ನಂಥ ಪುಟಾಣಿಗಳಿಗೆ ರಾಕೆಟ್ ಉಡಾವಣೆ ನೋಡೋ ಅವಕಾಶ ಇದೆ ಶ್ರೀಹರಿಕೋಟಾಯಿಂದ. ಅಷ್ಟೇ ಅಲ್ಲ, ಇಸ್ರೋ ಅವರು ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಅನ್ನೋ ಪ್ರೋಗ್ರಾಮ್ನ ನಿಮ್ಮಂತಹ ಶಾಲಾ ಮಕ್ಕಳಿಗೆ ಶುರು ಮಾಡಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಆಲ್ ಓವರ್ ಇಂಡಿಯಾದಿಂದ ಕೆಲವೊಂದು ಆಯ್ದ ವಿದ್ಯಾರ್ಥಿಗಳಿಗೆ ಬೆಂಗಳೂರು, ತಿರುವನಂತಪುರ, ಶ್ರೀಹರಿಕೋಟಾದಲ್ಲಿ ಆಗೋ ಬಾಹ್ಯಾಕಾಶ ಚಟುವಟಿಕೆಗಳನ್ನು ತೋರಿಸ್ತಾರೆ. ಇಸ್ರೋ ಲ್ಯಾಬಲ್ಲಿ ಸಣ್ಣ ಪುಟ್ಟ ಉಪಗ್ರಹಗಳನ್ನು ತಯಾರು ಮಾಡೋಕ್ಕೆ ಅವಕಾಶನೂ ಕೊಡ್ತಾರೆ. ಅಷ್ಟೇ ಅಲ್ಲ, ಬಾಹ್ಯಾಕಾಶ ವಿಜ್ಞಾನಿಗಳ ಜೊತೆ ಮಾತಾಡೋ ಚಾನ್ಸ್ ಸಹ ಇರುತ್ತೆ. ಓ ವಾವ್, ಚೆಕ್ ಮಾಡ್ತೀನಿ ಇದ್ರ ಬಗ್ಗೆ. ಥ್ಯಾಂಕ್ಸ್ ಅಕ್ಕ. ಸರಿ, ಬನ್ನಿ ಇವಾಗ ಮನೇಲೆ ಒಂದು ಪುಟ್ಟ ರಾಕೆಟ್ ತಯಾರು ಮಾಡೋಕ್ಕಾಗತ್ತಾ ನೋಡೋಣ. ರಾಕೆಟ್ಗಳ ಬಗ್ಗೆ ಎಷ್ಟೊಂದು ಮಾಹಿತಿ ತಿಳ್ಕೊಂಡ್ರಿ. ಇವಾಗ ನಿಮ್ಮದೇ ಪುಟ್ಟ ರಾಕೆಟ್ನ ತಯಾರು ಮಾಡೋ ಸಮಯ. ನಿಮ್ಮನೇಲಿರೋ ಹಳೆ ಪ್ಲಾಸ್ಟಿಕ್ ಬಾಟಲ್ಸ್, KG ಕಾರ್ಡ್ಬೋರ್ಡ್ ಪೇಪರ್ ಅಥವಾ ಬೇರೆ ಯಾವುದೇ ವಸ್ತುಗಳನ್ನು ಬಳಸಿ ನಿಮ್ಮದೇ ಕಲ್ಪನೆಯ ರಾಕೆಟ್ಗಳನ್ನು ತಯಾರು ಮಾಡಿ ಅದನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ಹಾಗೆ ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.